ನನಗೆ ಯಾಕಂದ್ರೆ ಒಂದು ಟ್ರಿಪ್ ಹೊಂಟಿವಿ ಅಂದ್ರೆ ಅಷ್ಟು ಸುಲಭ ಇರೋ ಸಿಚುವೇಶನ್ಸ್ ಇರಲ್ಲ. ಈಗ ಮತ್ತೆ ಎಲ್ಲರೂ ಗ್ಯಾದರ್ ಆಗಿವಿ. ಸಂದೀಪ್ ಇಂತ ಇದ್ರೊಳಗೂ ಆಕರ್ಷಕತ್ತಾನಂದ್ರೆ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಅಂದ್ರೆ ಇವತ್ತು ನಾವು ಟ್ರೈನ್ ಬುಕ್ ಮಾಡಬೇಕಾಗಿತ್ತು. ಈಗ 15ಕ್ಕೆ ಗೋಕೊಂಡಿ ಬರ್ತೀಯ? ಏನ್ ಮಾಡಿದಪ್ಪ ಪ್ಲಾನ್ ಇಂದು? ಅವನು ಬರ್ತಂತ ಹಂಗೆ ಎಲ್ಲರೂ ಫೋನ್ ಹಚ್ಚಿ ನಾವು ಬಜೆಟ್ ಅಂದ್ಬಿಟ್ವಿ ಅಂತೆ ಕುಂದ್ರಂತೆ. ಬರ್ರಿ ನೀನು ಅವನು ವೀರು ಅಂದ್ಬಿಟ್ರೆ ನೀನ್ ಅಲ್ಲಿಂದ ಬಂದ್ಬಿಟ್ರೆ ಒಬ್ರು ಹೆಚ್ಚು ಕಮ್ಮಿ ಆಗಬಾರ್ದು ನಮಗೆ. ಏನಿಲ್ಲ ಅಂದ್ರು ಎಷ್ಟಿತ್ತು ನೀನ್ ಎಷ್ಟಿತ್ಲೆ ಬಣ್ಣ ಟ್ರೈನ್? 23 ಇರೋದು ಗೇಸ್ ಇವತ್ತು ಅವಾಗ 17 ಬಂದೈತೆ. ಕುಡ್ರಿ ಹಾಳು ಮಾಡ್ತಿರಲ್ಲ ಡೇಟ್. ಯಾರು ಹೋಗ್ತೀವಿ ಯಾರು ಇಲ್ಲ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ. ನಮಗೂ ಇನ್ನೂವರೆಗೂ ಕನ್ಫರ್ಮ್ ಇಲ್ಲ. ನೈಟ್ ಎಲ್ಲ ಸ್ವಲ್ಪ ಝೂಮ್ ಮೀಟಿಂಗ್ ತೊಗೊಳಮೇನೆ. ನೈಟ್ ಎಲ್ಲ ಸ್ವಲ್ಪ ಝೂಮ್ ಮೀಟಿಂಗ್ ತೊಗೊಳಮೇನೆ. ಸೊ ಇನ್ನೊಂದು ಕ್ಲಾರಿಫಿಕೇಶನ್ ಟೋಟಲ್ ಮಾಡಾಕತ್ತೀವಿ. ಸ್ವಲ್ಪ ಬಾಲು ಸಾಗರ್ ಇರ್ತಾರೆ ಯಾವ ಥರ ಅಂತಂದ್ರೆ ಹುಡ್ರು ಇನ್ನೂ ಓದಾಗತ್ರ ಗೈಸ್. ಇನ್ನೇನು ಊಟಕ್ಕೆ ಕುಂದಿರ್ಬೇಕನ್ನ ಒಂದು ಇಲಿ ಗೈಸ್ ಹೊರಗಿಂದ ಒಳಗೆ ಸೀದಾ ಅಟ್ಯಾಕ್. ನಾಯಿ ಅಟ್ಯಾಕ್ ಹೊಡ್ಯಾಕತ್ತ. Commandments, what? Man can't tell me nothing about this coke. Can't tell me nothing about this crack, this weed. ಗೈಸ್ ಗುರು ಎಲ್ಲರೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ. ಈಗ ಏನಂದರೆ ಪಾರ್ಟ್ 3 ಹೇಳಿದ್ರು ತಪ್ಪಾಗಲ್ರಿ. ಟ್ರಿಪ್ ಪ್ಲಾನಿಂಗ್ ಯಾಕಂದ್ರೆ ಒಂದು ಟ್ರಿಪ್ ಹೊಂಟಿವಿ ಅಂದ್ರೆ ಅಷ್ಟು ಸುಲಭ ಇರೋ ಸಿಚುವೇಶನ್ಸ್ ಇರಲ್ಲ. ಯಾಕಂದ್ರೆ ಈಗ ಮತ್ತೆ ಎಲ್ಲರೂ ಗ್ಯಾದರ್ ಆಗಿವಿ. ಸಂದೀಪ್ ಇಂತ ಇದ್ರೊಳಗೂ ಆಕರ್ಷಕತ್ತಾನಂದ್ರೆ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಮತ್ತೆ ಎಲ್ಲರೂ ಯಾರನ್ನ ಆಕರ್ಷಕತ್ತಾರ ಪ್ರೀಮಿಯಂ ಅದಕ್ಕೆ ಗೈಸ್ ಈಗ ಸ್ವಲ್ಪ ಅಂದರೆ ನಮ್ಮ ಹುಡುಗರು ಸ್ವಲ್ಪ 50-50 ಇರೋದಕ್ಕೆ ಅಂದ್ರೆ ಇವರೆಲ್ಲ ಪಕ್ಕ ಇನ್ನೊಂದು ಸ್ವಲ್ಪ ಮಂದಿ ಬರ್ರೆ ಇದಾರೆ. ಅದಕ್ಕೆ ಸ್ವಲ್ಪ 50-50 ಇರೋದಕ್ಕೆ ಬೇರೆನ ಅಪ್ರೋಚ್ ಮಾಡಾಕತ್ತೀವಿ ಯಾರನ್ನ ಬರ್ರೆ ಇದ್ದಾರೆ. ಯಾಕಂದ್ರೆ ಇವತ್ತು ನಾವು ಟ್ರೈನ್ ಬುಕ್ ಮಾಡಬೇಕಾಗಿತ್ತು. ಅದಕ್ಕೆ ಈಗ 15ಕ್ಕೆ ಗೋಕೊಂಡಿ ಬರ್ತೀಯ? ಹಾಂ ಯಾವಾಗ ಹೇಳ್ತಿ? ಹಾಂ ನಾಳೆನಾ ಟ್ರೈನ್ ಬುಕ್ ಮಾಡ್ಬೇಕಲ್ಲ ಇನ್ನ? ಟೀ ಕುಡ್ದಿಲ್ಲಪ್ಪ. ಏನ್ ಮಾಡಿದಪ್ಪ ಪ್ಲಾನ್ ಇಂದು? ಯಾಕಡೆ ನಿನ್ ಬಜೆಟ್ ಎಷ್ಟೈತೆ ಹೇಳಿ ತಾಂಬಡಿ. ಹಲೋ ನಿನ್ ಬಜೆಟ್ ಎಷ್ಟೈತೆ ಹೇಳ? ಯಾಕ ಲೇ ಅವ ಮಂಜು ನೋಡಿದ್ರೆ ಅಲ್ಲಿ ನನ್ನ ಮಗ ಬಾಲು ಬರ್ತಾನೆ. ನೀವು ಹೆಂಗ ಮಾತಾಡ್ರಲೇ ಏನ್ಲೇ ಅವನು ಬರ್ತಾನಂತಾನ ಹಂಗೆ ಎಲ್ಲರೂ ಫೋನ್ ಹಚ್ಚಿ. ಈಗ ನಾವ್ 10,000 ಅಲ್ಲ ಈಗ 20,000 ಅಂತೀವಿ. ಹೆಂಗಾಯ್ತ್ಲೆ 20,000 ಎಲ್ಲೆಲ್ಲ ಆಗತ್ಲೆ ಅಂತ ಕೇಳ್ಬೇಕು ಬಾಯ್ ತಗದ. ನಾವು ಬಜೆಟ್ ಅಂದ್ಬಿಟ್ವಿ ಅಂತೆ ಕುಂದ್ರಂತೆ. ಅಲ್ಲ ನೀ ಈ ಬೆಂಗಳೂರಿಗೆ ಬಂದು ಇದಕ್ಕೆ ಬರಂಗಿಲ್ಲ. ಇನ್ನು 15ನೇ ತಾರೀಕಿಗೆ ನಾವು ಹೋಗೋದು. ಲೇ ನೋಡಿ ಹೇಳೋದಲ್ಲೇ ಲೇ ಬಲೋ. ಈಗ ಟ್ರೈನ್ ನಾಳೆ ಬುಕ್ ಮಾಡ್ಬೇಕು. ಯಾಕಂದ್ರೆ ಇವತ್ತೇ ಈಗ ಒಂದು ಕೆಲಸ ಮಾಡ್ರಿ. ಅವನು ವೀರು ಇವತ್ತು ಕೇಳ್ತೀನಿ ಹೂ ಅಂದ್ಬಿಟ್ರೆ ನೀನು ವೀರು ಅಲ್ಲಿಂದ ಬಂದ್ಬಿಡ್ರಿ. ಅಲ್ಲ ಓಕೆ ಇದ್ರದ್ದು ಟಿಕೆಟ್ ಅಲ್ಲ ಬ್ರೋ. ಅಲ್ಲಿ ಇದ್ರ ಟಿಕೆಟ್ ಹೇಳ್ತಿರೋದು. ನೀವು ಕನ್ಫರ್ಮ್ ಬರ್ತೀರಂದ್ರೆ ರೂಮಿಂದ ಬೇಕಲ್ಲ. ರೂಮಿಂದ ಒಂದು ಬಿಟ್ಬಿಟ್ರೆ ನೀವು ಟೆನ್ಷನ್ ಇರಂಗಿಲ್ಲ ನಮಗೆ. ನೀವು ಬರ್ತಿ ಅಂದ್ಬಿಟ್ರೆ ರೂಮಿಂದ ಮಾಡ್ಕೊಂಡ್ಬಿಡ್ತೀವಿ. ನೀವು ಹೆಂಗಾರ ಬಂದ್ಬಿಡ್ರಿ. ಎಲ್ಲಿ? ಹೌದು ಆನ್ಲೈನ್ ಕ್ಲಾಸಾ? ವಿಡಿಯೋ ಕಾಲ ನೈಟಾ? ಝೂಮ್ ಮೀಟಿಂಗ ಏನು ಬೇರೆ? ಅಲ್ಲ ಈಗ ನಮ್ದು ರೂಮಿಂದ ಅಷ್ಟೇ ಡಿಲೇ. ನೀವು ಅಲ್ಲಿಂದನೇ ಬರ್ರಿ. ನೀನು ಅವನು ವೀರು ಅಂದ್ಬಿಟ್ರೆ ನೀನು ಅಲ್ಲಿಂದ ಬಂದ್ಬಿಟ್ರೆ ನಮಗೇನು ಇಲ್ಲಿ ಇವನ್ ನಂಬರ್ನಾಗ ಬೇಕಾಗತ್ತಿಲ್ಲ. ಯಾಕ ಮತ್ತೊಬ್ರು ಹೆಚ್ಚು ಕಮ್ಮಿ ಆಗಬಾರ್ದು ನಮಗೆ. ನೀನು ಫೋನ್ ಮಾಡಿದ್ರೆ ಎತ್ತಬೇಕು. ಯಾವಾಗ ಅಷ್ಟೇ ಹೇಳ? ನನಗೆ ಹಚ್ಬಿಡ. ಅವ್ನು ಸಂದೀಪ್ ಬಿಸಿ ಇರ್ತಾನೆ. ನಂಬರ್ ಐತಾ 80? ಮತ್ತೆ ಮರ್ತಿರ್ತೀರೇನ? ಇರ್ಲಿ ಆಯ್ತಾಯ್ತು. ಬಿಡ್ಲೆ ಈಗ ಟೈಮ್ ಇಲ್ಲ ಹಚ್ತಾಳೆ. ಈಗ
ಡ್ರೈ ಗೋಬಿ ತಿನ್ಕೊಂತ ಫುಲ್ಲು ಹುಡ್ರೆಲ್ಲ ಡಿಸ್ಕಸ್ ಮಾಡೋಕ್ಕಲ್ಲ. ಯಾಕಂದರೆ ಈಗ ಹುಡ್ರು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದಕ್ಕೆ ಈಗ ನಿನ್ನೆ ಇವತ್ತು ಬುಕ್ ಮಾಡ್ಬೇಕಾಯ್ತು ನಾವು. ನಿನ್ನೆ ಏನಿಲ್ಲ ಅಂದರು ಎಷ್ಟಿತ್ತು, ನಿನ್ನೆ ಎಷ್ಟಿತ್ಲೇವಣ ಟ್ರೈನ್ 23 ಇರೋದು ಗೈಸ್. ಇವತ್ತು ಅವಾಗ 17 ಬಂದೈತೆ. ನಾಳೆ ನಾವು ಮಾಡಿಲ್ಲ ಅಂದರೆ ಅದಕ್ಕೆ ಈಗ ಡಿಸ್ಕಸ್ ಮಾಡೋಕ್ಕೆ ಗೈಸ್ ನಮ್ಮ ಫ್ರೆಂಡ್ಸ್, ಹಳೆ ಫ್ರೆಂಡ್ಸಿಗೆಲ್ಲ ಫೋನ್ ಹಚ್ಚಿ ಏನು ಅದು ಟ್ರೈನ್ ನಂಬರ್ ಏನೈತ್ಲ ಆರಾಮ್ ನೋಡಪ್ಪ ನೀನು ಅದಕ್ಕೆ ಗೈಸ್ ಈಗ ಅವ್ನು ಕೇಳಿ ಟ್ರೈನ್ ಕನ್ಫರ್ಮ್ ಮಾಡ್ಕೊಳಕತ್ತೀವಿ. ಹೇಳಲೆ ಕನ್ಫ್ಯೂಸ್ ಹಾಕೊಂಡ್ಬಿಡೋದು ನಮಗೆ ಅದು ಯಾವ್ದಂತ ಗೊತ್ತಾಗಲ್ಲ. ಈಗ ಸ್ವಲ್ಪ ಈಗ ನಾವು ಬಂದಿರೋದು ಇಲ್ಲಿ ಸ್ವಲ್ಪ ಟೀ ಕುಡಿಯೋದು ಗೈಸ್. ಅಂದರೆ ಸ್ವಲ್ಪ ತಲೆ ಓಡಲಿಲ್ಲ ಸಂದೀಪಿಗೆ. ಲೆಮನ್ ಟೀ ಅಂತ ಕೊಡ್ರಿ, ಇಲ್ಲಿ ಹಾಳು ಮಾಡ್ತಿರಲ್ಲ ಡೇಟ್. ಈಗ ಎಲ್ಲರೂ ಸ್ವಲ್ಪ ಬಿಸಿ ಬಿಸಿ ಇಂಥ ವೆದರಾಗ ಸ್ವಲ್ಪ ಸೈಕ್ ಮಳೆ ಹೊಡೆಯಾಗತೈತೆ. ಅಂದರೆ ಲಿಟಲ್ ಬಿಟ್ ಸಣ್ಣ ಅದಕ್ಕೆ ಈಗ ಸ್ವಲ್ಪ ಎಲ್ಲರೂ ಸ್ವಲ್ಪ ಟ್ರಬಲ್ ಆಗಿರೋದಕ್ಕೆ ತಲೆ ಫುಲ್ ಬಿಸಿಯಾಗ್ಬಿಟ್ಟಿದೆ ಗೈಸ್. ಅದಕ್ಕೆ ಈಗ ಚಾಯ್ ತಲಬದಾಗ ಚಾಯ್ ಕುಡಿಯಕತ್ತೀವಿ. ಎಲ್ಲ ಕಾನ್ವರ್ಸೇಷನ್ ನಡೆಯಕತ್ತೈತೆ. ಲಾಸ್ಟ್ ಗೈಸ್ ನಾಳೆ ಫೈನಲ್, ನಾಳೆ ಪಕ್ಕಾ ಟ್ರೈನ್ ಬುಕ್ಕು ಆಗುತ್ತೆ. ಯಾರು ಹೋಗ್ತೀವಿ ಯಾರು ಇಲ್ಲ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ. ನಮಗೂ ಇನ್ನೂವರೆಗೂ ಕನ್ಫರ್ಮ್ ಇಲ್ಲ. ನೈಟ್ ಎಲ್ಲ ಸ್ವಲ್ಪ ಝೂಮ್ ಮೀಟಿಂಗ್ ತೊಗೊಳಮೇನೆ. ಝೂಮ್ ಮೀಟಿಂಗ್ ನಮ್ದು ಎಲ್ಲ ಟ್ರಿಪ್ಪಿಂದು ಝೂಮ್ ಮೀಟಿಂಗ್. ಪೆಟ್ರೋಲ್ ಅಂದ್ರೆ ನಾವು ಅಲ್ಲಿ ಹೆಂಗೆ ಅಡ್ಡಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಬ್ರು ಅಂದ್ರೆ ಪರ್ ಹೆಡ್ಗೆ 100 ರೂಪಾಯಿ ಹಾಕ್ಲೇ ನೀ ಪೆಟ್ರೋಲ್. ಅಂದ್ರೆ ಇಬ್ಬರು ಹಾಕಿ ಶೇರಿಂಗ್ನಾಗ ಹಾಕ್ತೀವಲ್ಲ 100 ರೂಪಾಯಿ ಆಗಪ್ಪ. ಒಂದು ಇನ್ನೊಂದು ಕ್ಲಾರಿಫಿಕೇಶನ್ ಟೋಟಲ್ ಮಾಡಾಕತ್ತೀವಿ ಸ್ವಲ್ಪ. 255 ವಿತ್ GST ಸೇರಿ ಆಯ್ತಪ್ಪ. 255 ಪ್ಲಸ್ 2000 ಆಯ್ತು. 4,600 ಟ್ರೈನ್ ಎಲ್ಲ ಆಯ್ತು. ಇವಾಗ ನಮ್ದು ಇದ್ರಾಗಿನ ಏನೇನು ಅಲ್ಲಿ ಊಟದ್ದು ನಾವು ಏನೇನು ಬೇರೆ ಅದು ಶಿಪ್ಪಿಂದು ಅಲ್ಲೇ ನಾರ್ಮಲ್ ಅದೇ ಮನೆಗೆ ಮಾಡ್ಕೋಣ ಆಲ್ಮೋಸ್ಟ್. ಅಲ್ಲ ಅಲ್ಲೇ ರೇಷನ್ ತಗೋಣ. ಅಲ್ಲೇ ಇಲ್ಲೇನು ತಗೊಂಡೋಗೋದು ಬೇಡ. ಅನ್ನ ಎಣ್ಣೆ ಉಪ್ಪು ಅಂತ ಏನೋ ಸ್ವಲ್ಪ ತಿನ್ಬೋಣ. ಅಣ್ಣ ಎಣ್ಣೆ ಉಪ್ಪು ಗೈಸ್ ಈಗ ಮನೆಗೆ ಬಂದೆ ಗೈಸ್. ಅಂದ್ರೆ ಈಗ ಮನೆಗೆ ಬರಾಕತ್ತೀನಿ. ಇನ್ನೊಂದೇನಂದ್ರೆ ಟ್ರಿಪ್ ಪ್ಲ್ಯಾನ್ ಮಾಡೋದು ಅದರಷ್ಟು ಇದು ಯಾರು ಗೊತ್ತಿಲ್ಲ. ಯಾಕಂದ್ರೆ ಯಾರು ಟ್ರಿಪ್ ಪ್ಲ್ಯಾನ್ ಮಾಡಿ ಇದು ಮಾಡೋರಿಗೆ ಗೊತ್ತು ಅಷ್ಟೇ. ಯಾಕಂದರೆ ನೀ ಹೇಳ್ಬೋದು ಈ ನಮ್ಮ ಮಗ ಏನಿಲ್ಲ ಪಾರ್ಟ್ 2 ಮಾಡ್ತಾನೆ, ಪಾರ್ಟ್ 3 ಮಾಡ್ತಾನೆ. ಗೈಸ್ ಹೆಂಗೆ ಸಿಚುವೇಶನ್ಸ್ ನಡೆಯಕತ್ತೈತೆ ನಾನು ತೋರ್ಸಕತ್ತೀನಿ ಅಷ್ಟೇ. ನೀವೇನು ದುನಿಯಾ ಅನ್ಕರಿ. ಈ ಒಂದು ಟ್ರಿಪ್ಪಿಗೆ ಎಷ್ಟೆಷ್ಟು ಏನೇನು, ಯಾಕಂದರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಈಗ ನಾವು ಹುಡ್ರು ಈಗ ಹೆಂಗಂತಂದರೆ ನಮ್ಮ ಈಗ ಅದೇ ಬಾಲುಗಿಲು ಮಾತಾಡಿದಾಗ 10,000 ಬಜೆಟ್ ಅಂತಂದ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ. ಯಾಕಂದರೆ ಆ 10,000 ಬಜೆಟ್ ಅಂತಂತನೂ ಅಲ್ಲ. ಯಾಕಂದರೆ ಈಗ 10,000 ಬಜೆಟ್ ಒಳಗೆ ಇಷ್ಟು ಪಕ್ಕ ಅಂತಿರುತ್ತೆ. ಒಂದು 6,000 5,000 ಅಂದರೆ ಇಷ್ಟಕ್ಕೆ ಖರ್ಚೇ ಮಾಡ್ಬೇಕಂತಂದ್ರೆ ಈಗ ರೂಮು ಪ್ಲಸ್ ಟ್ರೇನು ಮತ್ತೆಲ್ಲ ಅಡ್ಡಾಡೋಕೆ ಗಾಡಿ ಇವೆಲ್ಲ ಪರ್ಮನೆಂಟ್ ಇರುತ್ತೆ. ಆಮೇಲೆ ಅಲ್ಲಿ ಏನೇನು ನಮ್ಮ ವೈಯಕ್ತಿಕ ಅವು ಖರ್ಚು ಅದ್ರ ಮೇಲೆ ನೀವು ಇಟ್ಕೊಂಬರ್ಬೇಕು. ಯಾಕಂದರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಗೈಸ್ ಪರ್ಫೆಕ್ಟಾಗಿ. ಅಲ್ಲಿ ಮಟ್ಟ ಯಾರಿಗೂ ನಂಬೋಕ್ಕಾಗಲ್ಲ ಈಗ ನಮ್ಮ ಬಜೆಟ್ ಅಂತ ಹೇಳ್ಬಿಟ್ರೆ. ಅದಕ್ಕೆ ಈಗ ನೋಡ್ಬೇಕು ಗೈಸ್. ಈಗ ಬಾಲು ಸಾಗರ್ ಇರ್ತಾರೆ ಯಾವ ಥರ ಅಂತಂದರೆ ಹುಡ್ರು ಇನ್ನೂ ಓದಾಗತ್ತಾರ ಗೈಸ್. ಅಂದರೆ ಇನ್ನಷ್ಟು ಈಗ ನಾವು ಪ್ರಮೋಷನ್ ಇರಲಿ ಇಲ್ಲಿ ಏನೋ ಮಾಡಿ ರೊಕ್ಕ ತೊಗೋಬೋದು. ಇವ್ರ ಮನೆಗೆ ಕೇಳಬೇಕಾಗತ್ತೆ 10,000. ಅದಕ್ಕೆ ಆ ಟೈಮ್ನಾಗ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಗೊತ್ತಾಗುತ್ತೆ ಗೈಸ್. ಅದಕ್ಕೆ ಈಗ ನೋಡಾಕತ್ತೀವಿ. ಈಗ ನಾಳೆ ಲಾಸ್ಟ್ ಗೈಸ್. ಇವತ್ತೇ ಹೇಳ್ಬೇಕಾಯ್ತು, ಇವತ್ತೇ ಲಾಸ್ಟ್ ಮಾಡ್ಬೇಕಾಯ್ತು. ಅವ್ನು ವೀರು ಸ್ವಲ್ಪ ಕೈ ಹತ್ತಾಕತ್ಬಿಟ್ಟಾನ. ನನ್ನ ಮಗ ರೊಕ್ಕ ಹಾಕ್ತೀನಿ ಟ್ರೈನಿಂದ ಅಂತಂದಿದ್ದ. ಹಾಕಿಬಿಟ್ಟಿದ್ರೆ ಇಟ್ಟತ್ತೆ ಆಗ್ಬಿಡ್ತಿತ್ತು 6 ಜನದ್ದು. ನನ್ನ ಮಗ ಡಿಲೇ ಮಾಡಾಕತ್ಬಿಟ್ಟಿದ್ದ. ಇಲ್ಲಾಂದ್ರೆ ಇಟ್ಟತ್ತಿಗೆ ಆಗ್ಬಿಡ್ತೈತಿ. ಈಗ ಅದಕ್ಕೆ ನಾಳೆ ಬೆಳಗ್ಗೆ ಅಲ್ಲೇ ಹೋಗಿ ಆಫ್ಲೈನ್ ಒಳಗೆ ಹೋಗಿ ಆರ್ಡ್ರ್ ಮಾಡ್ಬೇಕು. ಯಾಕಂದ್ರೆ ಟ್ರೈನ್ ಆನ್ಲೈನ್ ಒಳಗೆ ಏನಂತಂದರೆ 5 ಜನಕ್ಕೆ ಅಷ್ಟೇ ಒಂದೇ ಸಲ ಬುಕ್ ಮಾಡೋಕ್ಕೆ ಬರೋದು. ಇನ್ನೊಂದು ಮಾಡ್ಬೋದು. ಆಮೇಲೆ ಮತ್ತೆ ನಡ್ನಡಕ್ಕೆ ನಮಗೆ ಇದಾಗಬಾರ್ದು ಅನ್ನೋದಕ್ಕೊಂದೇ, ಅಂದರೆ ಬ್ಯಾರು ಮತ್ತೆ ಜಾಯ್ನ್ ಆಗ್ಬಿಡ್ತಾರೆ ಅನ್ನೋದು. ಅದಕ್ಕೆ ಗೈಸ್ ಆ ಇಂಟೆನ್ಷನ್ ಒಳಗೆ ಈಗ ಇದು ಹಾಕದೈತೆ. ಈಗ ನೋಡ್ಬೇಕು. ಈಗ ಫಸ್ಟು ನಾಳೆ ಹೋಗಿ ಬುಕ್ ಮಾಡೋ ಮಟ್ಟ ನಮಗೆ ಕನ್ಫರ್ಮೇಷನ್ ಇಲ್ಲ. ಅದಾದಮೇಲೆ ಎಲ್ಲಿ ಪ್ಲೇಸು ನಮ್ಮ ರೂಮ್ನಿಂದ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕಿಲೋಮೀಟ್ರ್ ಅವೆಲ್ಲ ಡಿವೈಡ್ ಮಾಡ್ಕೋಬೇಕು. ಅಂದರೆ ಯಾವ್ಯಾವುದಕ್ಕೆ ಇದಾಗುತ್ತೆ ಅಂತಂದು ನೋಡೋಣ. ಲಡ್ಸಿ ಇನ್ನೇನು ಊಟಕ್ಕೆ ಕುಂದಿರ್ಬೇಕನ್ನ ಒಂದು ಇಲಿ ಗೈಸ್. ಹೊರಗಿಂದ ಒಳಗೆ ಸೀದಾ ಅಟ್ಯಾಕ್. ಹೈ ಏಸ್ ಇನ್ನೊಂದು ಬಡಿಗೆ ತಾಬಡೆ ಇಲ್ಲಿ ತಾಂಬ ಇದು ತಗೊಂಡು ಅಡ್ಯಾಗ ಹಾಕ ನಾನು ಸೈಡಿಗೆ ಹಾಕ್ತೆ ಬಾ. ಅದಲ್ಲಿ ನಾನು ಹೆಂಗೆ ಹಾಕಕತ್ತೀನಿ ಹಂಗೆ ಸೈಡಿಗೆ ಕುಂದ್ರಾಕತ್ತೈತೆ ಅದು ಹಾಕ.
ಬರಕೈತಿ ಈ ಕಡೆ ಬರಕೈತಿ ಡೇಸಸ್ ಬಾ ಡೇಸಸ್ ಹಂಗ ಮಾ ಡೇಸಸ್ ಎಲ್ಲಿ ಹಾ ಚೇರ್ ಮೇಲೆನಾ ನೋಡಿ ಇಲ್ಲಲ್ಲಿ ಚೇರ್ ಮೇಲೆ ಏ ಊರ್ನ ಕಣ್ ಕಾಣಕತೈತೆ ನೀನು ಈ ಕಡೆ ನೋಡಿಲ್ಲ ಅಡ್ಯಾಗ ಈಕಿ ಕಣ್ಣು ಹೋಗ್ಯಾವ ನೋಡಮ್ಮ ಇಲ್ಲೇ ಐತಲೇ ಡಾಗ ಅಲ್ಲಿ ಕಾರ್ನರ್ಗೆ ಐತೆ ಕಾರ್ನರ್ ಮಟ ಇದು ಮಾಡ ಹಾ ಹೊಯ್ ಹೊಯ್ ನಾಯಿ ಅಟ್ಯಾಕ್ ಹೊಡ್ಯಾಕತ್ತ ಗೈಸ್ ಗೈಸ್ ನಾಯಿ ಅಟ್ಯಾಕ್ ಹೊಡೆದ್ಬಿಟ್ಟು ಗೈಸ್ ನಮ್ಮ ಮನೆ ಇಲ್ಲಿ ಹತ್ರ ಸೈಡ್ ಬರಾಕತ್ತಾವ ಇಲ್ಲಿ ಇತ್ತು ಇಲ್ಲಿ ಬಂದ್ ಮಾಡಿದ್ವಿ ಗುದ್ದು